Let's move for the explanation. Okay, so first paragraph, see what have they given. So foxes hunt alone, never in packs. Once dogs too were their own masters and lived the way foxes did. They lived in a freedom until a dog was born who was not pleased with this way of life. He was sick and tired of wandering about by himself looking for food and being frightened of those who were stronger than him. Okay, as I told you earlier that this lesson is really very interesting. It is about the animals. Then as I told you, dog is an obedient animal. Okay, so here they have given in the first paragraph, they have started with the foxes hunt alone. In those days ಅಂದರೆ ಮುಂಚಿನ ದಿನದೊಳಗೆ ಏನಾಗ್ತಾ ಇತ್ತು ಅಂತ ಹೇಳಿದರೆ ಫಾಕ್ಸಸ್, ಐ ಥಿಂಕ್ ಯು ನೋ ಅಬೌಟ್ ಫಾಕ್ಸಸ್ ಅಂತ ಹೇಳಿದರೆ ನರಿಗಳೇನು ಮಾಡ್ತಾ ಇತ್ತು, ಒಂಟಿಯಾಗಿ ಬೇಟೆ ಆಡ್ತಾ ಇದ್ವು. ನೆವರ್ ಇನ್ ಪ್ಯಾಕ್ಸ್ ಆಲ್ರೆಡಿ ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ದ ಗ್ಲಾಸರಿ. ಪ್ಯಾಕ್ಸ್ ಅಂತ ಹೇಳಿದರೆ ಗುಂಪುಗಳು. ಅವು ಯಾವಾಗಲೂ ಗುಂಪಾಗಿ ಬೇಟೆ ಆಡ್ತಾ ಇರಲಿಲ್ಲ, ಅವು ಒಂಟಿಯಾಗಿ ಬೇಟೆ ಆಡ್ತಿತ್ತು. ಒನ್ಸ್ ಡಾಗ್ಸ್ ಟು ವೇರ್ ದೇರ್ ಓನ್ ಮಾಸ್ಟರ್ಸ್ ಆ್ಯಂಡ್ ಲಿವ್ಡ್ ದ ವೇ ಫಾಕ್ಸಸ್ ಡಿಡ್. ಒಂದು ಕಾಲದೊಳಗೆ ಡಾಗ್ಸಿಗೆ ಯಾವುದೇ ರೀತಿ ಯಜಮಾನರು ಇರ್ತಿದ್ದಿಲ್ಲ. ದೇ ಯೂಸ್ ಟು ಬಿ ಆಲ್ಸೋ ದೇ ಯೂಸ್ ಟು ವಾಂಡರ್ ಹಿಯರ್ ಆ್ಯಂಡ್ ದೇರ್ ಆ್ಯಸ್ ದೇರ್ ವಿಶ್. ತಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಡಾಡ್ತಾ ಇತ್ತು. ಅದೇ ರೀತಿ ನರಿಗಳ ಥರ ಅವು ಸಹಿತ ತಮಗೆ ಬೇಕಾದಂಥ ಆಹಾರವನ್ನು ಬೇಟೆಯಾಡಿ ತಿಂತಾ ಇತ್ತು. They lived in a freedom until a dog was born who was not pleased with the way. ಅವು ತುಂಬಾ ಫ್ರೀಡಮ್ ಆಗಿ ಅಂದರೆ ಸ್ವತಂತ್ರ ಜೀವನವನ್ನು ಬಯಸ್ತಾ ಇತ್ತು. ಆ ರೀತಿ ಇದ್ದಾಗ ಏನಾಯಿತು ಅಂತ ಹೇಳಿದರೆ ಹಿ ವಾಸ್ ಸಿಕ್ ಆ್ಯಂಡ್ ಟೈರ್ಡ್ ಆಫ್ ವಾಂಡರಿಂಗ್ ಅಬೌಟ್ ಬೈ ಹಿಮ್ಸೆಲ್ಫ್. ಅಡ್ಡಾಡಿ ಕೊನೆಗೆ ಏನಾಯಿತು, ತುಂಬಾ ಬೇಜಾರಾಯಿತು. ಸೊ ವಾಂಡರಿಂಗ್ ಹಿಯರ್, ಸಿ ಹಿಯರ್ wonder, WONDER is different and WANDER is different. that wonder ಅಂತ ಹೇಳಿದರೆ ಆಸ್ ಆಶ್ಚರ್ಯಗಳು, ಅಂದರೆ ಆಸ್ ದ ತಾಜ್ ಮಹಲ್ ಇಸ್ ದ ಒನ್ ಆಫ್ ದ ವಂಡರ್ಸ್ ಆಫ್ ವರ್ಲ್ಡ್ ಅಂತ ಹೇಳ್ತೇವಲ್ಲ, ಆಶ್ಚರ್ಯದ ಸಂಗತಿಗಳು. ಬಟ್ ಹಿಯರ್ ದ ವರ್ಲ್ಡ್ ವಾಂಡರಿಂಗ್ ಅಂತ ಹೇಳಿದರೆ ಇಲ್ಲಿಂದ ಅಲ್ಲೇ ಅಡ್ಡಾಡೋದು. ಸೊ ನಾಯಿಗಳಿಗೇನಾಯಿತು, ಅವುಗಳ ಅಲೆದಾಟ ಜೀವನ ತುಂಬಾ ಬೇಜಾರಾಯಿತು. ಮತ್ತು ಅವರ ಜೀವನದ ಮೇಲೆ, ಅವುಗಳ ಹೆಲ್ತ್ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇತ್ತು. ದೇ ಬಿಕಮ್ ಸಿಕ್ ಆಫ್ಟರ್ ವಾಂಡರಿಂಗ್ ಹಿಯರ್ ಆ್ಯಂಡ್ ದೇರ್. ಓಕೆ, ಸೊ ದೇ ಹ್ಯಾವ್ ಡಿಸೈಡೆಡ್, ಏನಂತ ಡಿಸೈಡ್ ಮಾಡಿದವು, ಸೊ ತಮಗೊಂದು ಮಾಸ್ಟರ್ಸ್ ಬೇಕು, ಅಂದರೆ ತಮಗೆ ಒಬ್ಬರು ಯಜಮಾನನ ಹುಡ್ಕೋಬೇಕು ನಾವು ಅಂತ ಡಿಸೈಡ್ ಮಾಡಿದ್ರು. ಫೈನಲಿ ದೇ ಡಿಸೈಡೆಡ್ ಟು ಹ್ಯಾವ್ ಅ ಮಾಸ್ಟರ್ ಹೂ ವೆರ್ ವೆರಿ ಸ್ಟ್ರಾಂಗರ್ ದೆನ್. ತಮಗಿಂತಲೂ ಸ್ಟ್ರಾಂಗ್ ಇರಬೇಕು. ಯಾವಾಗಿದ್ರು the master should be stronger than us. Okay, so aವಾಗ ಏನು ಮಾಡಿದ್ರು, they decided to have a master who is stronger than them. Okay guys, shall we move for the next paragraph. He thought for a while and decided that the best thing for him to do was to become the servant of one who was stronger than anyone on earth. ಸೊ ಹಿ ಥಾಟ್ ಫಾರ್ ಅ ವೈಲ್, ಒಂದು ಕ್ಷಣ ಏನು ವಿಚಾರ ಮಾಡಿದ್ರು, ಫಾರ್ ಅ ವೈಲ್ ಮೀನ್ಸ್ ಒಂದು ಕ್ಷಣ. ಸೊ ಒಂದು ಕ್ಷಣ ವಿಚಾರ ಮಾಡಿದ್ರು, ಏನಂತ ವಿಚಾರ ಮಾಡಿದ್ರು ಅಂತ ಹೇಳಿದರೆ, ಬಿಕಮ್ ದ ಸರ್ವೆಂಟ್ ಆಫ್ ಒನ್ ಹೂ ವಾಸ್ ಸ್ಟ್ರಾಂಗರ್. ನಮಗಿಂತಲೂ ತುಂಬ ಸ್ಟ್ರಾಂಗ್ ಇರುವಂಥವರಿಗೆ ನಾವು ಆಳಾಗಿರಬೇಕು. ಮೀನ್ಸ್ ದೇ ವಾಂಟೆಡ್ ಟು ಅ ಮಾಸ್ಟರ್ ಫಾರ್ ದೆಮ್. ಹಿ ಸೆಟ್ ಔಟ್ ಟು ಫೈಂಡ್ ಸಚ್ ಮಾಸ್ಟರ್. ಅಂಥ ಒಬ್ಬ ಯಜಮಾನನನ್ನು ನಾವು ಹುಡುಕ್ಲಿಕ್ಕೆ ಏನು ಮಾಡಿದ್ರು ಅಂತ ಹೇಳಿದರೆ ಡಿಸೈಡ್ ಮಾಡಿದ್ರು. ಓಕೆ, he walked and he met a kinsman of his, a big wolf who was as strong as himself. He was fierce. Where are you going, friend? The wolf asked. So wolf ಅಂತ ಹೇಳಿದ್ರೆ ತೋಳ. ಇದು ಕೂಡ ನಾಯಿ ಜಾತಿಗೆ ಸೇರಿದಂಥ, ಮೀನ್ಸ್ ಇಟ್ ಈಸ್ ಸೇಮ್ ಆಸ್ ಡಾಗ್ ಫಾರ್ ಲುಕಿಂಗ್. ನೋಡೋದಕ್ಕೆ ಅದೇ ಥರನೇ ಇರುತ್ತೆ. ಸೊ he walked and he met a kinsman of his, as in the glossary we had discussed. kinsman or kinswoman ಅಂತ ಹೇಳಿದರೆ ರಿಲೇಷನ್ ಅಂತ ಹೇಳ್ತೇವೆ. ರಿಲೇಷನ್ ಅಂತ ಹೇಳಿದರೆ ನಮ್ಮ ಸಂಬಂಧಿಕರು. a big wolf who was
ಆಸ್ ಸ್ಟ್ರಾಂಗ್ ಆಸ್ ಆಸ್ ಸ್ಟ್ರಾಂಗ್ ಆಸ್ ಅಂತ ಹೇಳಿದ್ರೆ ಹೋಲಿಕೆ. ಹಿಯರ್ ಕಂಪ್ಯಾರಿಸನ್ ಇಸ್ ದೇರ್, ಸೊ ಕಂಪ್ಯಾರಿಟಿವ್ ಡಿಗ್ರಿ. ಯಾವುದಕ್ಕೆ ಕಂಪೇರ್ ಮೀನ್ಸ್ ಆಸ್. ಫಾರ್ ಎಕ್ಸಾಂಪಲ್ ನಾವು ಹೇಳ್ತೇವೆ ಶಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ರೋಸ್. ಓಕೆ, ಶಿ ಈಸ್ ಮೀನ್ಸ್ the baby is as beautiful as the rabbit. Okay, means her eyes are, we are comparing here. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಂಪೇರ್ ಮಾಡ್ತಾ ಇದ್ದೇವೆ. ಕಂಪ್ಯಾರಿಟಿವ್ ಇಸ್ ದೇರ್. ಸೊ ಅ ಬಿಗ್ wolf was as strong as himself, he was fierce. ಅದೇನು ಅಂತಂದ್ರೆ ಆ ತೋಳನ್ನು ನೋಡಿದ ತಕ್ಷಣ ವಿಚಾರ ಮಾಡ್ತು, ನನಗಿಂತ ಸ್ಟ್ರಾಂಗ್ ಇರುವಂಥ, ನನ್ನನ್ನೇ ಹೋಲುವಂಥ ಒಂದು ಪ್ರಾಣಿ. ಸೊ ವೈ ಡೋಂಟ್ ವಿ ಹ್ಯಾವ್ ದಿಸ್ ಆಸ್ ಮೈ ಮಾಸ್ಟರ್, ಅದನ್ನು ನಾವು ಯಾಕೆ ನಮ್ಮ ಮಾಸ್ಟರ್ ಅಂತ ಅನ್ಕೋಬಾರ್ದು ಅಂತ ಡಿಸೈಡ್ ಮಾಡಿ ದ wolf asked, ಹೋಗಿ wolfನ್ನು ಕೇಳಬೇಕಂತ ಡಿಸೈಡ್ ಮಾಡಿ ಇಟ್ ವೆಂಟ್ ಟು ನಿಯರ್ ಟು wolf and asked, I am looking for someone to take me up as a servant. Would you like to be my master? Wolf, the dog asked. So I am looking for someone. ಹೇಳ್ತು, ಯಾವ್ದು ಹೇಳ್ತು? ನಾಯಿ ಹೇಳ್ತು. So the dog asked, I am looking for someone to take me up as servant. ನಾನು ನಿಮ್ಮಂಥ ಒಂದು ಒಳ್ಳೆಯವರಿಗೆ ನಾನು ಸರ್ವೆಂಟ್ ಆಗಬೇಕಂತ ಮಾಡೇನೆ. ಮೀನ್ಸ್ ನನಗೊಬ್ಬ ಯಜಮಾನನ ಅವಶ್ಯಕತೆ ಇದೆ. ಸೊ ಐ ಆಮ್ ಇನ್ ಸರ್ಚಿಂಗ್ ಆಫ್ ಅ ಮಾಸ್ಟರ್. ಸೊ ವುಡ್ ಯು ಲೈಕ್ ಟು ಬಿ ಮೈ ಮಾಸ್ಟರ್? ಸೊ ಕೇಳ್ತು, ನಾನು ಒಬ್ಬ ಯಜಮಾನ ನಾನು ಏನು ಮಾಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ, ನೀವು ನನ್ನ ಯಜಮಾನರು ಆಗಬಹುದಾ? ದ ಡಾಗ್ ಸೆಡ್. ದೆನ್ next what answer the wolf is giving? See, why not, the wolf said, and is agreed upon. The two of them went on together. See, ಯಾರಿಗಾದ್ರೂ ಫಾರ್ ಎಕ್ಸಾಂಪಲ್ whenever you are selected as a monitor of the class, you will be happy, no guys? So here, why not, the wolf felt very happy and said this. The two of them went on, why not, I am very much ready to be your master ಅಂತ ಹೇಳಿ, ನಾನು ಯಜಮಾನ ಆಗೋದಕ್ಕೆ ತುಂಬಾ ಖುಷಿಯಾಗಿದ್ದೇನೆ, ಶಾಲ್ ವಿ ಮೂವ್ ಅಂತ ಹೇಳಿ ಎರಡು ಜೊತೆಗೆ ಹೋದು. They walked and all of a sudden the wolf lifted his nose, sniffed, darted quickly off the path into the bushes and crept deeper into the forest. The dog was very much surprised. So they walked ಹಾಗೆ ನಡೀತಾ ಹೋದು. ಆ್ಯಂಡ್ ಆಲ್ ಆಫ್ ಸಡನ್ ಅಂತ ಹೇಳಿದ್ರೆ ಒಮ್ಮಿಂದೊಮ್ಮಿಗೆ, ಮೀನ್ಸ್ ಒಂದೇ ಸಾರಿ. ದ wolf lifted his nose, ಮೀನ್ಸ್ ಏನೋ ವಾಸನೆ ಬರ್ತಾ ಇತ್ತು. ಇಟ್ ಸ್ಟಾರ್ಟೆಡ್ ಟು ಸ್ಮೆಲ್ ಸಮ್, ಮೀನ್ಸ್ ಅದು ಸ್ನಿಫ್ಡ್, darted quickly off the path into the, ಅಲ್ಲಿಂದ ತಂದು ಏನು ಮಾಡ್ತಾ ಅಂತ ಹೇಳಿದ್ರೆ ಅಲ್ಲೇ ಒಂದು ವಾಸನೆ ಬರ್ತಾ ಇತ್ತು. ಸಮಥಿಂಗ್ ಇಟ್ ವಾಸ್ ಸ್ಮೆಲ್ಲಿಂಗ್ ಆ್ಯಂಡ್ ವೆರಿ ಇಮಿಡಿಯೇಟ್ಲಿ ಇಟ್ ಸ್ಟಾರ್ಟೆಡ್ ಟು ರನ್ ಫ್ರಮ್ ದೇರ್, ಅಲ್ಲಿಂದ ಹೊರಡೋಕೆ ಅದು ಸ್ಟಾರ್ಟ್ ಮಾಡ್ತು. ಓಕೆ, ಸೊ ದ bushes and crept deeper into the forest. The dog was very much surprised. ಸೊ ಅಲ್ಲಿಂದ ಅದೇನು ಮಾಡ್ತು, ಸೊ ಇಟ್ ರ್ಯಾನ್ ಅವೇ, ಅಲ್ಲಿಂದ ಹೊರಟೇ ಹೋಯಿತು, ಅಂದರೆ ಅಡಕ್ಕೊಳ್ತು. ದ ಡಾಗ್ ವಾಸ್ ವೆರಿ ಸರ್ಪ್ರೈಸ್. ತೆವಳ್ತಾ ಅದಕ್ಕೆ ಏನೋ ಒಂದು ವಾಸನೆ ಬಂತು. ಅದನ್ನು ನೋಡ ಅಲ್ಲಿಂದ ಜಾಗನ ಖಾಲಿ ಮಾಡಿ ಅಲ್ಲಿ ಅವಿತ್ಕೊಂಡು ಕುಳಿತು. ಇದನ್ನೆಲ್ಲ ನೋಡಿ ನಾಯಿಗೆ ಏನಾಯ್ತು ಅಂದ್ರೆ ತುಂಬ ಆಶ್ಚರ್ಯ ಆಯಿತು. ವೈ? ಬಿಕಾಸ್ ದ ಡಾಗ್ ಥಾಟ್ ದ್ಯಾಟ್ wolf ವಾಸ್ ಮೋರ್ ಸ್ಟ್ರಾಂಗರ್ ದೆನ್ ಇಟ್. ಅದೇನಂತ ತಿಳ್ಕೊಂಡಿತ್ತು, wolf ನಾಯಿ ತನಗಿಂತ ತುಂಬಾ ಏನಂತ ಹೇಳ್ತು, ಸ್ಟ್ರಾಂಗ್ ಅಂತ ತಿಳ್ಕೊಂಡಿತ್ತು. ಬಟ್ ಬೈ ಸೀಯಿಂಗ್ ದಿಸ್ ಆ್ಯಕ್ಷನ್, ಈ ಒಂದು ಆ್ಯಕ್ಷನನ್ನು ನೋಡಿ ಇಟ್ ವಾಸ್ ರಿಯಲಿ ಅಮೇಜ್ಡ್, ಸರ್ಪ್ರೈಸ್ ಆಯಿತು. ಓಕೆ, ದೆನ್ ವಾಟ್ಸ್ ಕಮ್ ಓವರ್ ಯು ಮಾಸ್ಟರ್? ಹಿ ಆಸ್ಕ್ಡ್. ವಾಟ್ ಹ್ಯಾಸ್ ಫ್ರೈಟನ್ ಯು ಸೋ ಮಚ್? ಸೊ ವೆರಿ ಅಮೇಝಿಂಗ್ಲಿ, ತುಂಬಾ ಆಶ್ಚರ್ಯಕರವಾಗಿ ಕೇಳ್ತು. ಏನಾಯಿತು ಮಾಸ್ಟರ್ ನಿಮಗೆ? ನೀವು ಯಾಕೆ ಹಿಂಗೆ ಹೆದರಿ ಬಂದ್ರಿ? ಯಾವುದಕ್ಕೋಸ್ಕರ ನೀವು ಹೆದರಿದ್ರಿ? ಓಕೆ, ವೈ ಹ್ಯಾಸ್ ಯು ಫ್ರೈಟನ್ ಸೋ ಮಚ್? ಇಷ್ಟೊಂದು ಯಾಕೆ ಹೆದರಿದ್ದೀರಾ? ಸೊ ಏನು ರಿಪ್ಲೈ ಮಾಡ್ತು ನೋಡೋಣ ಇವಾಗ. ಕಾಂಟ್ ಯು ಸಿ ದೆರ್ ಈಸ್ ಅ ಬಿಯರ್ out there and he might eat up both of us, the wolf replied. In a very fearing voice. It was very frightened. ಹೇಳ್ತು, ಕಾಂಟ್ ಯು ಸಿ, ನಿನಗೆ ಕಾಣೋದಿಲ್ವಾ ಅಲ್ಲೇ ಹೊರಗಡೆ ಏನು ಬಂದಿದೆ ಅಂತ ಹೇಳಿದರೆ? ಸೊ ಬಿಯರ್ ಅಂತ ಹೇಳಿದರೆ ಅಲ್ಲಿ ಒಂದು ಕರಡಿ ಬಂದದ. ಸೊ ನಾನು ಏನು ಮಾಡ್ತೀನಿ, ಕರಡಿಗೆ ತುಂಬಾ ಹೆದರ್ತೀನಿ. ಇಫ್ ದಟ್ ಬಿಯರ್ ಸಾ ಬೋತ್ ಆಫ್ ಅಸ್, ಅದೇನಾದರೂ ಕರಡಿ ನಮ್ಮನ್ನಿಬ್ಬರು ನೋಡ್ತಂತ ಹೇಳಿದರೆ ನಮ್ಮಿಬ್ಬರನ್ನು ತಿಂದೇ ಹಾಕಿಬಿಡುತ್ತೆ. ದಟ್ಸ್ ವೈ ಐ ವೆರಿ ಫ್ರೈಟನ್ಲಿ ದೆನ್ ಐ ಹೈಡ್ ಇಟ್. ಅದೇನು ಹೇಳ್ತು, ಅದಕ್ಕೋಸ್ಕರ ನಾನೇನು ಮಾಡಿದೆ, ಐ ರ್ಯಾನ್ ಅವೇ ಫ್ರಾಮ್ ದೇರ್, ಅಲ್ಲಿಂದ ಓಡಿ ಬಂದುಬಿಟ್ಟೆ. Seeing that the bear was stronger than the wolf,
the dog decided to take up service with the bear. As I told you students, ಏನು ಹೇಳಿದೆ ನಾನು, the dog was in search of his master who should be stronger than it. ತನಗಿಂತನೂ ಸ್ಟ್ರಾಂಗ್ ಇರೋ ಆದವರನ್ನು ಹುಡುಕ್ತಾ ಇತ್ತು. ಬಟ್ ಹಿಯರ್ ಇಟ್, as I told you, the bear started to order for the dog. It told the dog to get some cows for its food. ನಾವಿಬ್ಬರು ಕೂಡಿ ಹೋಗೋಣ, ನನ್ನ ಸಲುವಾಗಿ ನೀನೊಂದಿಷ್ಟು ಆಕಳಗಳ ಗುಂಪನ್ನು ನೋಡು, ಎಲ್ಲಾದರೂ ಇದ್ದರೆ ನನಗೆ ತಿನ್ನೋಕ್ಕಾಗತ್ತೆ. ಐ ವಿಲ್ ಕಿಲ್ ಅ ಕೌ ಆ್ಯಂಡ್ ದೆನ್ ವಿ ಕ್ಯಾನ್ ಬೋತ್, ನಾವಿಬ್ಬರು ಸೇರಿ ಅದನ್ನು ತಿನ್ಬಿಡೋಣ ಅಂತ ಹೇಳಿ ದ ಬಿಯರ್ ಸ್ಟಾರ್ಟೆಡ್ ಟು ಆರ್ಡರ್ ದ ಡಾಗ್. ಓಕೆ, ದೇ ವಾಕ್ಡ್ ಆನ್ ಆ್ಯಂಡ್ ಸೂನ್ saw a herd of cows, but just as they were about to come to it, they were stopped by a terrible noise. The cows were moving loudly and running in panic in all directions. The bear looked from behind a tree, and then he too ran hastily deeper into the forest. Okay, then what happened next? See students here, I think you are very curious to know the story, no? So see what's going to happen. So they walked on and soon saw a herd of cows. ಅವು ಹಾಗೆ ಎರಡು ಯಾವ್ಯಾವು, ದ ಬಿಯರ್ ಆ್ಯಂಡ್ ದ ಡಾಗ್ ಸ್ಟಾರ್ಟೆಡ್ ಟು ವಾಕ್. ಅಲ್ಲಿಂದ ನಡೀತಾ ಹೋದ್ವು. ಆ್ಯಂಡ್ ಜಸ್ಟ್ ಆಸ್ ದೇ ವೇರ್ ಅಬೌಟ್ ಟು ಕಮ್ ಟು ಇಟ್, ಇನ್ನೇನು, ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಜಸ್ಟ್ ದೇ ವರ್ ಸ್ಟಾಪ್ಡ್ ಬೈ ಟೆರಿಬಲ್ ನಾಯ್ಸ್, ಅಲ್ಲೊಂದು ತುಂಬ ಭಯಂಕರವಾದಂಥ ಶಬ್ದ ಕೇಳ್ತಾ ಇತ್ತು. ದ ಕೌಸ್ ವೇರ್ ಮೂವಿಂಗ್, ಕೌಸ್ ಅಂತ ಹೇಳಿದರೆ ಆಕಳಗಳು ಏನು ಮಾಡ್ತಾ ಇತ್ತು ಅಂತ ಹೇಳಿದರೆ ಮೂವಿಂಗ್. ಡು ಯು ನೋ ದ ಸೌಂಡ್ ಆಫ್ ಕೌಸ್ ಮೀನ್ಸ್, ಯಾವಾಗಿದ್ರು ಆಕಳುಗಳು ಹೋದ್ರು ನಾವೇನಂತೀವಿ, ಮೂವಿಂಗ್, ಹೋದ್ರದು. ಸೊ ಅಂಬಾ ಅಂತ ಜೋರಾಗಿ ಬದರ್ತಾ ಇತ್ತು. ಆ್ಯಂಡ್ ರನ್ನಿಂಗ್ ಇನ್ ಅ ಪ್ಯಾನಿಕ್ ಇನ್ ಆಲ್ ಡೈರೆಕ್ಷನ್ಸ್, ತುಂಬ ಪ್ಯಾನಿಕ್ ಅಂತ ಹೇಳಿದರೆ ಅ ಸಡನ್ ಫಿಯರ್. ಓಕೆ, ಸೊ ಆ ರೀತಿ ಸಡನ್ ಆದಂಥ ಫಿಯರ್, ತುಂಬಾ ಹೆದರಿಕೆಯಿಂದ ಅವ್ರು ಏನು ಮಾಡ್ತಾ ಇದ್ದು, ಇನ್ ಆಲ್ ಡೈರೆಕ್ಷನ್ಸ್, ಎಲ್ಲ ದಿಕ್ಕಿನಲ್ಲೂ ಓಡ್ತಾ ಇತ್ತು. ದ ಬಿಯರ್ ಲುಕ್ಡ್ ಫ್ರಮ್ ಬಿಹೈಂಡ್ ಎ ಟ್ರೀ, ಬಿಯರ್ ಎಲ್ಲೋ ಒಂದು ಕಡೆ ಅಡಗಿಕೊಂಡು ಒಂದು ಟ್ರೀ ಹಿಂದ್ಗಡೆಯಿಂದ ನೋಡ್ತು. ಹೀ ಟು ರ್ಯಾನ್ ಹೇಸ್ಲಿ ಡೀಪರ್ ಇನ್ ಟು ದ ಫಾರೆಸ್ಟ್, ಅದು ಕೂಡ ಹೌದು, ಕೌಸ್ ವೇರ್ ರನ್ನಿಂಗ್, ಅದು ಕೂಡ ಯಾವ ರೀತಿ ಅವು ಓಡ್ತಾ ಹೋಗಿದ್ವಲ್ಲ ಅದೇ ರೀತಿ ಇದು ಕೂಡ ಏನು ಮಾಡ್ತು, ಇಟ್ ಟು ದ ಬಿಯರ್ ಟು ಮೀನ್ಸ್ ಅದು ಕೂಡ ತುಂಬಾ ಹೆದರಿ ಒಂದು ಗಿಡದ ಹಿಂದ್ಗಡೆ ಅಡ್ಕೊಂಡ್ಬಿಟ್ಟಿತ್ತು. ಓಕೆ, ದೆನ್ ಸಿ ವಾಟ್ಸ್ ಹ್ಯಾಪನಿಂಗ್ ನೌ. ವೈ ಡಿಡ್ ಐ ಹ್ಯಾವ್ ಟು ಕಮ್ ಹಿಯರ್? He said to the dog, it is the lion who rules the forest in these parts. The lion, who is he? Okay, don't you know he is the strongest beast on earth? Well then, I will say goodbye to you, bear. I want a master who is stronger than anyone. So, ivaga again the dog was very surprised. ಮತ್ತು ಅದಕ್ಕೆ ಆಶ್ಚರ್ಯ ಆಯಿತು. ನಾವು ವೈ ಡಿಡ್ ಐ ಹ್ಯಾವ್ ಟು ಕಮ್ ಹಿಯರ್? he said that because bear called the dog, ಅದನ್ನು ಕರೆದು ನಾವಿಲ್ಲಿ ಅಡಗಿಕೊಳ್ಳೋಣ, ನನ್ನ ಜೊತೆಗೆ ಬಾ ಅಂತ ಕೇಳಿದಾಗ, ವೆರಿ ಅಮೇಝಿಂಗ್ಲಿ ದ ಡಾಗ್ ಆಸ್ಕ್ಡ್ ವಾಟ್ ಹ್ಯಾಪನ್, ಇಷ್ಟೊಂದು ಯಾಕೆ ಹೆದರ್ತಾ ಇದ್ದೀರಾ, ಏನಾಯಿತು ಅಂತ ಕೇಳಿತು. ಸೊ ಇಟ್ ಈಸ್ ದ ಲಾಯನ್ ಹೂ ರೂಲ್ಸ್ ದ ಫಾರೆಸ್ಟ್ ಇನ್ ದಿಸ್ ಪಾರ್ಟ್ಸ್ ಅಂತ ಹೇಳ್ತು. ನಿನಗೆ ಗೊತ್ತಿಲ್ವಾ, ಅದೊಂದು ದೊಡ್ಡ ಸಿಂಹ, ಅದೇನು ಮಾಡುತ್ತೆ, ಇಡೀ ನಮ್ಮ ಫಾರೆಸ್ಟನ್ನೇ ನಾವಿರುವಂಥ ಈ ಪ್ಲೇಸ್ ಏನದಲ್ಲ ಇದು ಎಲ್ಲದಕ್ಕೂ ಏನಂತ ಹೇಳಿರೋದು ರಾಜ. ಓಕೆ, ದ ಲಾಯನ್, ಹೂ ಇಸ್ ಹೀ? ಡೋಂಟ್ ಯು ನೋ ಹಿ ಈಸ್ ದ ಸ್ಟ್ರಾಂಗ್ ಬೀಸ್ಟ್ ಅಂತ ಹೇಳಿದರೆ ಕ್ರಿಮಿ, ಕೀಟ, ಪ್ರಾಣಿ ಅಂತ ಹೇಳ್ತೇವೆ. ಸೊ ಇದು ಇಡೀ ಒಂದು ಭೂಮಿಯ ಮೇಲಿನ ದೊಡ್ಡದಾದಂಥ ಒಂದು ಪ್ರಾಣಿ. ಐ ಥಿಂಕ್ ಯು ನೋ ಲಾಯನ್ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ಓಕೆ, ಸೊ ಅದು ಏನಂತ ಹೇಳಿದರೆ ಅದು ಇಡೀ ಈ ಒಂದು ಅರಣ್ಯದ ರಾಜ. Well, then I will say goodbye to you. Again the dog disappointed because he found that this bear is also not stronger, not at all the strongest animal. That's why it decided to leave that, and again it decided to have a good master. ಮತ್ತೆ ಬೇರೆ ಒಬ್ಬ ಮಾಸ್ಟರ್ನ ನಾನು ಹುಡುಕ್ತೇನೆ ಅಂತ ಹೇಳಿ it decided to search one more master. Okay, the lion agreed to take the dog into his service. ಏನಾಯ್ತು ನೋಡ್ರಿ, ಕೊನೆಗೆ ಎಲ್ಲಿ ಬಂತು ಹೇಳಿದ್ರೆ, ಸೊ ದ ಡಾಗ್ ಸೇಡ್ ಗುಡ್ ಬೈ. ಯಾರಿಗೆ ಹೇಳ್ತು? ಬಿಯರ್ಗೆ ಗುಡ್ ಬೈ ಹೇಳ್ತು. ಗುಡ್ ಬೈ ಹೇಳಿ ಅದೇನು ಮಾಡ್ತಿದ್ರೆ, ಐ ವಾಂಟ್ ಅ ಮಾಸ್ಟರ್ ಹೂ ಈಸ್ ಸ್ಟ್ರಾಂಗ್, ತನಗಿಂತ ಹೆಚ್ಚಾಗಿ ಸ್ಟ್ರಾಂಗ್ ಇರುವಂಥ ನನಗೆ ಮಾಸ್ಟರ್ಸ್ ಬೇಕು ಅಂತ ಹೇಳಿ. ಸೊ ಐ ಥಿಂಕ್ ನೆಕ್ಸ್ಟ್ ಇಟ್ ವಿಲ್ ಗೋ ಟು ದ ಲಾಯನ್. ಓಕೆ, ದ ಲಾಯನ್ ಅಗ್ರಿ ಟು ಟೇಕ್ ದ ಡಾಗ್ ಇನ್ ಟು ಹಿಸ್ ಸರ್ವಿಸ್, and the dog stayed with him and served him for a long time. So again the dog decided to have, because as we all know lion
is the strongest animal. That's why it decided to have lion as its master. Okay, so ಅದೇನು ಹೇಳ್ತಂತ ಹೇಳಿದರೆ, ನೀನು ನನ್ನ ಮಾಸ್ಟರ್ ಆಗು, ನಾನು ನಿನ್ನ ಸೇವಕನಾಗಿ ನೀನು ಸೇವೆ ಮಾಡ್ತೇನೆ ಅಂತ ಹೇಳಿ ಎಷ್ಟೋ ದಿನ ಅದ್ರ ಜೊತೆಗೆ ಸೇವೆ ಮಾಡ್ತಾ ಮಾಡ್ತಾ ಇತ್ತು. ಹಿ ಹ್ಯಾಡ್ ನಥಿಂಗ್ ಟು ಕಂಪ್ಲೇನ್ ಅಬೌಟ್ ಬಿಕಾಸ್ ನೋ ಒನ್ ಡೇರ್ ಟು ಟಚ್ ದ ಡಾಗ್ ಆರ್ ಅಫೆಂಡ್ ಹಿಮ್ ಆನ್ ಹಿಮ್. ಸೊ ಆ್ಯಸ್ ವಿ ನೋ, ಯಾವ ಪ್ರಾಣಿಗಳು ಕೂಡ ಸಿಂಹಕ್ಕೆ ಮೀನ್ಸ್ ಧೈರ್ಯ ಮಾಡೋದೇ ಇಲ್ಲ. ಸಿಂಹದ ಜೊತೆಗೆ ಮಾತಾಡೋಕ್ಕಾಗಲಿ, ಸಿಂಹದ ಜೊತೆಗೆ ಇರೋದಕ್ಕಾಗಲಿ. ಮಾತಾಡೋದು ಅಂತ ಹೇಳಿದರೆ ದ animals too have their own language. Okay, how we are speaking now, they too, I think so in some of the animals you will observe that. ನೋಡ್ರಿ, ಬೇಕಾದ್ರೆ ಆಕಳ ತನ್ನ ಕರು ವೆನೆವರ್ ದ ಬೇಬಿ ಅದ್ರ ತಂದು ಎಲ್ಲಾದ್ರೂ ಕರು ದೂರ ಇತ್ತಂದ್ರೆ ಅದು ಯಾವ ರೀತಿ ಒದರುತ್ತೆ, ಅದು ಒದ್ರಿದ ಮೇಲೆ ಅದು ಯಾವ ರೀತಿ ಓಡಿ ಬರ್ತದೆ. ಬೇ ಆ್ಯನಿಮಲ್ಸ್ ಆರ್ ಆಲ್ಸೋ ಹ್ಯಾವಿಂಗ್ ದೇರ್ ಓನ್ ಮೀನ್ಸ್ ಅದು ಕೂಡ ತನ್ನದೇ ಆದಂಥ ಒಂದು ಅದಕ್ಕೆ ಮಾತುಗಳಿದೆ. ಓಕೆ, ಸೊ ಅದೇ ರೀತಿ they both were leading a very good life, the lion and the dog, because lion ಅನ್ನಂತೂ ಯಾರು ತಡೋರಾಗಲಿ ಅದ್ರ ಜೊತೆಗೆ ಯಾರು ಬರೋರಾಗಲಿ ಇದ್ದಿದ್ದೇ ಇಲ್ಲ. they both were really very happy. Okay, because no complaints about the lion to the dog. Lion ಬಗ್ಗೆ ಯಾವುದೇ ಕಂಪ್ಲೇಂಟ್ಸು ಇರಲಿಲ್ಲ. Okay, so but now one day the two of them were walking side by side in the forest when all of a sudden the lion stopped. He had a great roar and struck the ground angrily with his paws. Then he began to walk away very quietly. So again after few days, ಹೀಗೆ ದಿನ ಕಳೆದಂತೆ ಒಂದಿನ ಏನಂತ ಹೇಳಿದರೆ, they both, the master and the servant, means the lion and the dog, were moving. ನಡೀತಾ ಇದ್ರು. ವೆನ್ ಆಲ್ ಆಫ್ ಅ ಸಡನ್ ಅಂದರೆ ಒಮ್ಮಿಂದೊಮ್ಮಿಗೆ ಏನಾಯಿತು ಅಂತ ಹೇಳಿದರೆ, ಹಿ ಗೇವ್ ಅ ಗ್ರೇಟ್ ರೋರ್, ತುಂಬ ದೊಡ್ಡದಾದಂಥ ಗರ್ಜನೆಯನ್ನು ಕೊಡ್ತು. ಯಾವುದು? ದ ಲಾಯನ್ ಓದಿರೋದಕ್ಕೆ ನಾವೇನಂತ ಹೇಳ್ತೇವೆ? ರೋರಿಂಗ್. ಕೌ ಓದಿರೋದಕ್ಕೆ ನಾವೇನಂತ ಹೇಳಿದ್ವಿ? ಸೊ ಮೂವಿಂಗ್. ಸೊ ಅಲ್ಲಿ ಏನಂತ ಹೇಳಿದ್ವಿ? ಮೀನ್ಸ್ ಮೂವಿಂಗ್. ಸೊ ಇವಾಗ ಇದೇನಾಯಿತು? ದ ಲಾಯನ್ ವಾಸ್ ರೇರಿಂಗ್ ಇನ್ ಅ ಗ್ರೇಟ್ ವಾಯ್ಸ್. ಒದರ್ತಾ ಇತ್ತು, ಗರ್ಜಿಸ್ತಾ ಇತ್ತು. ದೆನ್ ದ ಗ್ರೌಂಡ್ ಆ್ಯಂಗ್ರಿಲಿ ವಿತ್ ಹಿಸ್ ಪಾಸ್. ದೆನ್ ಪಾಸ್ ಅಂತ ಹೇಳಿದರೆ ಪಂಜರುಗಳು, ಕಾಲುಗಳಲ್ಲಿ ಏನು ಉಗುರುಗಳಿರ್ತಾವಲ್ಲ ಅದಕ್ಕೆ ಪಂಜರುಗಳು. ಅದನ್ನು ನೆಲವನ್ನು ಕೆರೀತಾ ದೆನ್ ಹಿ ಬಿಗ್ಯಾನ್ ಟು ವಾಕ್ ಅವೇ ವೆರಿ ಕ್ವೈಟ್ಲಿ. ಅಲ್ಲಿಂದ ಸರ್ಕೊಂಡು ಬಿಟ್ರೆ ಆಯಿತು. ಬಿಕಾಸ್ ಸಮಥಿಂಗ್ ಡೇಂಜರ್ ಸೈನ್ ಈಸ್ ದೇರ್ ನಿಯರ್ ಬೈ ಮೀ ಅಂತ ವಿಚಾರ ಮಾಡೋದು ಏನು ಮಾಡ್ತಂತ ಹೇಳಿದರೆ, ತನಗೂ ಕೂಡ ಏನೋ ಅಪಾಯ ಬಂದಿದೆ ಅನ್ನೋ ಥರ ಇಟ್ ಸ್ಟಾರ್ಟೆಡ್ ಟು ಮೂವ್ ಫ್ರಮ್ that place. Okay, what is it, master? Is anything wrong? asked the dog, surprised. And again the dog surprised because it believed that the lion is the strongest animal and it is a very better than lion is its master. But again this, after happening this, again it ಅಸ್ಮತ್ತದ ಕೇಳಿತು. ಏನಂತ ಕೇಳಿತು? what is it, master? ಏನಾಯಿತು ಕೇಳಿತು. ಓಕೆ, ಆಸ್ಕ್ಡ್ ದ ಡಾಗ್ ಆನ್ಸರ್. ತುಂಬ ಆಶ್ಚರ್ಯದಿಂದ ಕೇಳಿತು. ಸೊ what is happening? See guys here, I smell a man coming this way. The lion said, we had better run from here or we will be in trouble. So the very next moment what happened? See here, a smell means that lion is telling to dog, I smell, ನನಗೆ ಏನು ವಾಸನೆ ಬರ್ತಾ ಇದೆ ಅಂತ ಹೇಳಿದರೆ, a man coming this way. ಓಕೆ, ಅಂದರೆ ಯಾವುದೇ ಒಬ್ಬ ಮನುಷ್ಯ ನಮ್ಮ ಹತ್ರಕ್ಕೆ ಬರ್ತಾ ಇದೆ. ನೋಡ್ರಿ, ಆಫ್ಟರ್ ಅಬ್ಸರ್ವಿಂಗ್ ದಿಸ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದ ನೋಸ್ ಇಸ್ ದ ವೆರಿ ಶಾರ್ಪ್ ಪಾರ್ಟ್ ಇನ್ ದ ಆ್ಯನಿಮಲ್ಸ್. ನೋಡ್ರಿ, ಆವಾಗಲೂ ಬಿಯರಿಗೆ ಏನಾಯಿತು? ಬೈ ಸ್ಮೆಲ್ಲಿಂಗ್ ಅದರ ವಾಸನೆ ನೋಡಿನೇ ಗೊತ್ತಾಯಿತು ಲಾಯನ್ ಬರ್ತಾ ಇದೆ ಅಂತ. ಇಲ್ಲಿಯೂ ಕೂಡ ಮನುಷ್ಯನ ವಾಸನೆ ಅದಕ್ಕೆ ಬಂತು. ದ ಲಾಯನ್ ಸೇಡ್, ವಿ ಹ್ಯಾಡ್ ಬೆಟರ್ ರನ್ ಫ್ರಮ್ ಹಿಯರ್ ಆರ್ ವಿ ವಿಲ್ ಬಿ ಇನ್ ಟ್ರಬಲ್. ಇಲ್ಲಿಂದ ನಾವು ಕಾಲು ಕೀಳೋದೇ ಒಳ್ಳೆಯದು, ಮೀನ್ಸ್ ಇಲ್ಲಿಂದ ನಾವು ಹೋಗೋದು ಒಳ್ಳೆಯದು. ಅದರ್ವೈಸ್ ವಿ ವಿಲ್ ಬಿ, ಇಲ್ಲಾಂದರೆ ನಾವು ತುಂಬ ದೊಡ್ಡ ಅಪಾಯದೊಳಗೆ ಹಾಕ್ತೀವಿ. Oh well, then I will say goodbye to you, lion. I want a master who is stronger than anyone. In this selection also, the dog became failed only. Okay, so as the dog thought that the lion will be the very strongest animal, but here also the lion means afraid to the man. After seeing all this, the dog again decided to change his master because, as I told you earlier, ನೀವು ಮುಂಚೆನೇ ಹೇಳಿದೆ ನಾನು, ಅದಕ್ಕೆ ತನಗಿಂತ ಸ್ಟ್ರಾಂಗ್ ಇರುವಂಥ ಆ್ಯನಿಮಲ್ ಯಜಮಾನ ಬೇಕಾಗಿತ್ತು. ಅಗೇನ್ ಇಟ್ ಸ್ಟಾರ್ಟೆಡ್ ಟು ಡಿಸೈಡ್, ಮೀನ್ಸ್ ಅಗೇನ್ ಇಟ್ ಸ್ಟಾರ್ಟೆಡ್ ಟು ಥಿಂಕ್ ಟು ಮೀನ್ಸ್ ಸೆಲೆಕ್ಟ್ ಅ ಗುಡ್ ಮಾಸ್ಟರ್. Okay, the dog went to the man and stayed with him and served him
ಫೇತ್ಫುಲಿ ಎಷ್ಟೋ ದಿನ ಆಯಿತು. ಲಾಯನನ್ನು ಬಿಟ್ಟು ಬಂದಾದಮೇಲೆ ಅದೇನಾಯಿತು, ಡಾಗ್ ಏನು ಮಾಡ್ತು, ಮನುಷ್ಯನ ಜೊತೆಗೆ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಓಕೆ, ಸೊ ದಿಸ್ ಹ್ಯಾಪನ್ ಲಾಂಗ್ ಎಗೋ, ಬಟ್ ಟು ದಿಸ್ ಡೇ, ಇವತ್ತಿನವರೆಗೂ ಲಾಂಗ್ ಐ ಥಿಂಕ್ ಸ್ಟೂಡೆಂಟ್ಸ್, ನಾವು ಯು ಕೇಮ್ ಟು ನೋ ವೈ ದ ಡಾಗ್